ಇನ್ನ ತುಲಾರಾಶಿವರಿಗೆ ನೋಡಿ, ಈ ವರ್ಷದಲ್ಲಿ ಯೋಗ ಫಲವನ್ನು ನೋಡ್ತಿರುವಂತವರೇ ತುಲಾರಾಶಿಯವರು. ತುಲಾರಾಶಿಗೆ ಎಲ್ಲ ಗ್ರಹಗತಿಗಳ ಯೋಗ ಫಲ 6ನೇ ಮನೆಯಲ್ಲಿರುವಂತಹ ಶುಕ್ರ, ಶನಿ, ಮತ್ತೆ 5ನೇ ಮನೆಯಲ್ಲಿರುವಂತಹ ರಾಹು, ಮತ್ತು ಈ ರೀತಿಯಾದಂತಹ ಅನುಕೂಲಗಳ 9ನೇ ಮನೆಯಲ್ಲಿ ಬರುವಂತಹ ಕುಜಗ್ರಹ, ಎಲ್ಲ ಗ್ರಹಗತಿಗಳ ಯೋಗ ಫಲವನ್ನ ಒಟ್ಟಾಗಿ ಪಡ್ಕೊಂಡಿರುವಂತಹ ರಾಶಿ ಯಾವ್ದಾದ್ರು ಇದ್ರೆ ಅದು ತುಲಾರಾಶಿ. ಮುಟ್ಟಿದ್ದೆಲ್ಲವೂ ಚಿನ್ನವಾಗುವಂತಹ ಯೋಗ ಫಲವನ್ನ ಪಡ್ಕೊಂಡಿರುವಂಥದ್ದು ತುಲಾರಾಶಿ. ಉತ್ತುಂಗದ ಲಾಭವನ್ನ ಪಡೆಯುವಂಥದ್ದು ತುಲಾರಾಶಿ. ತುಲಾರಾಶಿವರಿಗೆ ಕೋರ್ಟು ಕಚೇರಿಗಳಲ್ಲಿ ಜಯದ ವಾತಾವರಣ, ಸರ್ಕಾರಿ ಕೆಲಸಗಳಲ್ಲಿ ಉತ್ತಮವಾದಂತಹ ಮನ್ನಣೆ, ಮೇಲಧಿಕಾರಿಗಳಿಂದ ಪ್ರಶಂಸೆಯ ಮಾತುಗಳು, ಮನೆಯಲ್ಲಿ ಉತ್ತಮವಾದಂತಹ ವಾತಾವರಣ, ಕೈ ಹಾಕಿದ ಕೆಲಸವೆಲ್ಲವೂ ಸಹ ಉತ್ತಮವಾದಂತಹ ಅನುಕೂಲಕರವಾದಂತಹ ವಾತಾವರಣಗಳು ಇವೆಲ್ಲವೂ ಸಿಗುವಂಥದ್ದು. ಹೊರದೇಶಗಳಿಗೆ ಪ್ರಯಾಣವನ್ನು ಮಾಡುವಂತಹ ಸುಯೋಗ, ಇದೆಲ್ಲವೂ ಸಹ ತುಲಾರಾಶಿಯವರಿಗೆ ಅತ್ಯಂತ ಯೋಗದಲ್ಲಿರುತ್ತೆ. ಜೊತೆಯಲ್ಲಿ ಏನಾದರೂ ಸಮಸ್ಯೆಗಳು, ಗೊಂದಲಗಳು ಖಂಡಿತವಾಗಿ ಆಗಸ್ಟ್ ತಿಂಗಳಲ್ಲಿ ಇವರಿಗೆ ಯಾವುದೇ ಸಮಸ್ಯೆಗಳು, ಗೊಂದಲಗಳು ತುಲಾರಾಶಿಗೆ ಇರೋದಿಲ್ಲ. ತುಲಾರಾಶಿಗೆ ಮುಟ್ಟಿದ್ದೆಲ್ಲವೂ ಚಿನ್ನವಾಗುವಂತ ಸಾಧ್ಯತೆಗಳೇ. ನೋಡಿ, ಇಂಥ ಸಂದರ್ಭಗಳಲ್ಲಿ ಸ್ವಲ್ಪ ಹಣ ಕೂಡಿಟ್ಕೊಂಡಿದ್ದೀವಿ ಅಂತ ಸ್ವಲ್ಪ ಸಾಲ ಸುಲಭ ಮಾಡಿ ಒಂದು ಜಾಗ ತೆಗೆದುಕೊಂಡ್ರೆ ನಿಮ್ಮನ್ನು ಅದು ರಕ್ಷಣೆ ಮಾಡುತ್ತೆ. ಯಾವುದೋ ಒಂದು ಪ್ರಯತ್ನವನ್ನು ಮಾಡ್ತೀವಿ, ಏನೇ ಇನ್ವೆಸ್ಟ್, ಯಾವುದೇ ಕೆಲಸವನ್ನು ಆರಂಭವನ್ನು ಮಾಡಬೇಕು ಅಂದ್ರೆ ಈಗ ತುಲಾರಾಶಿ ಈ ತಿಂಗಳಲ್ಲಿ ಮಾಡಬೇಕು. ಈ ತಿಂಗಳಲ್ಲಿ ಮಾಡಿದ್ರೆ ಹೊಸ ಬಿಸ್ನೆಸ್ಸು, ಹೊಸ ಪ್ರಯೋಗ, ಹೊಸ ಏನು ಪ್ರಯತ್ನ ಪಟ್ಟಿದ್ದು ನೀವು ತೆಗೆದುಕೊಂಡಿದ್ದೆಲ್ಲವೂ ಸಹ ನಿಮಗೆ ಕೈ ಇಡುತ್ತೆ, ನಿಮಗೆ ಉತ್ತಮ ಲಾಭ ಗಳಿಕೆಯನ್ನೇ ತಂದು ಕೊಡುತ್ತೆ ತುಲಾರಾಶಿಯವರಿಗೆ. ತುಲಾರಾಶಿ ಅಧಿಪತಿಯಾದಂಥವನು ಶುಕ್ರ ಗ್ರಹ, ಯೋಗದಲ್ಲಿರುವಂಥವನು ಶುಕ್ರ ಗ್ರಹನೇ, ಎಲ್ಲ ಗ್ರಹಗತಿಗಳ ಯೋಗ ಫಲವನ್ನು ಪಡ್ಕೊಂಡಿರುವಂಥವನು ಶುಕ್ರ ಗ್ರಹನೇ. ಆದ್ದರಿಂದ ನೀವು ಮಹಾಲಕ್ಷ್ಮಿ ಉಪಾಸನೆ, ಮಹಾಲಕ್ಷ್ಮಿ ಧ್ಯಾನ ಇದನ್ನು ಮಾಡೋದ್ರಿಂದ ಇನ್ನೂ ಅನುಕೂಲಕರವಾದಂಥ ವಾತಾವರಣವನ್ನ ಖಂಡಿತವಾಗಿ ನೀವು ಆಗಸ್ಟ್ ತಿಂಗಳಲ್ಲಿ ನೋಡ್ತೀರಿ. ಅನಂತರದಲ್ಲಿ ವೃಶ್ಚಿಕ ರಾಶಿಯವರು ನೋಡಿ, ವೃಶ್ಚಿಕ ರಾಶಿಯವರಿಗೆ ಎಷ್ಟೋ ದಿನಗಳಿಂದ ಗುರುಬಲವೇ ಇರಲಿಲ್ಲ. ಗುರುಬಲ ಪಡ್ಕೊಂಡ್ಮೇಲೆ ವೃಶ್ಚಿಕ ರಾಶಿಯವರಿಗೆ ಒಂದು ರೀತಿಯಾದಂತಹ ನಿಮ್ಮ ಗ್ರಹಗತಿಗಳ ಬದಲಾವಣೆ ಆದ್ಮೇಲೆ ನಿಮ್ಗೆ ಅದೃಷ್ಟವೇ ಬದಲಾವಣೆ ಆಗೋಯಿತು. ನೋಡಿ, ಎಲ್ಲವೂ ಸಹ ಕೈ ಹಾಕಿದ ಕೆಲಸದಲ್ಲಿ ಉತ್ತಮವಾದಂಥ ಲಾಭ, ಮತ್ತೆ ಮನೆಯಲ್ಲಿ ಮದುವೆ ಮುಂಜಿಗಳ ಮಾತುಕತೆಗಳು, ಮತ್ತೆ ಹೊಸ ಕೆಲಸಗಳ ಆರಂಭಗಳು, ಮತ್ತೆ ಎಷ್ಟೋ ದಿನಗಳಿಂದ ನೆಲೆಗುದಿಗೆ ಬಿದ್ದಂತಹ ಕೆಲಸ ಕಾರ್ಯಗಳೆಲ್ಲವೂ ಸಹ ಈಗ ನಿಮಗೆ ಅನುಕೂಲವಾಗ್ತಾ ಇದೆ. ಶತ್ರು ಬಾಧೆಗಳಿಂದ ವಿಮುಕ್ತರಾಗ್ತಿದ್ದೀರಿ. ಎಷ್ಟು ಅಪನಿಂದನೆಗಳಿಂದ ಈಗ ದೂರ ಬರ್ತಾ ಇದ್ದೀರಿ, ಅದೆಲ್ಲವೂ ಅನುಕೂಲವಾಗ್ತಾ ಇದೆ. ಮತ್ತೆ ಎಲ್ಲ ರೀತಿಯಲ್ಲೂ ಸಹ ಸಫಲತೆಯನ್ನ, ಕಷ್ಟದಿಂದ ಸುಖದ ದಾರಿಗೆ ಬರ್ತಿರುವಂತಹ ರಾಶಿ ವೃಶ್ಚಿಕ ರಾಶಿ. ಎಷ್ಟೋ ಸಮಸ್ಯೆಗಳನ್ನ, ಎಷ್ಟೋ ಅವಮಾನಗಳನ್ನ, ಎಷ್ಟೋ ಅಡೆತಡೆಗಳನ್ನ ಕಂಡಂತಹ ವೃಶ್ಚಿಕ ರಾಶಿ ಈಗ ಉತ್ತಮವಾದಂಥ ಲಾಭವನ್ನ, ಉತ್ತಮವಾದಂಥ ಗಳಿಕೆಯನ್ನ, ಉತ್ತಮವಾದಂಥ ದಿನಗಳನ್ನ, ಸಂತಸ ಸಂಭ್ರಮವನ್ನ ಪಡಿತಿರುವಂಥದ್ದು ಇದೇ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ರಾಷ್ಟ್ರಾಧಿಪತಿಯಾದಂಥವನು ಕುಜಗ್ರಹ, ಯೋಗದಲ್ಲಿ ಎಲ್ಲವೂ ಯೋಗದಲ್ಲಿದೆ. ಅದರಲ್ಲೂ ಸಹ ಶುಕ್ರ ಗ್ರಹ ಉತ್ತಮವಾದಂಥ ಯೋಗ ಫಲ. ಇಂಥ ಸಂದರ್ಭದಲ್ಲಿ ನೀವು ಆಗಸ್ಟ್ ತಿಂಗಳಲ್ಲಿ ನೀವೇನು ಪ್ರಯತ್ನವನ್ನು ಮಾಡ್ತೀರಿ, ಒಂದು ವಾಹನ ಖರೀದಿ, ಒಂದು ಭೂಮಿ ಖರೀದಿ, ಹೊಸ ಕೆಲಸ ಆರಂಭ, ಇಂಥದ್ದು ಏನು ಕೈ ಹಾಕಿದ್ರು ಸಹ ಖಂಡಿತವಾಗಿ ನಿಮಗೆ ಅದು ಒಂದು ನಯಾ ಪೈಸೆ ಲಾಸ್ ಆಗಲ್ಲ. ಎಲ್ಲವನ್ನೂ ಸಹ ಒಂದಕ್ಕಿಂತಲೂ ಡಬಲ್ ಆಗಿ ನಿಮಗೆ ಅದು ಲಾಭ ಗಳಿಕೆಯನ್ನು ಮಾಡಿಕೊಡುತ್ತೆ ನೀವು ಕೈ ಹಾಕಿದ ಕೆಲಸ ಆಗಸ್ಟ್ ತಿಂಗಳಲ್ಲಿ ವೃಶ್ಚಿಕ ರಾಶಿವರೆಗೆ. ವೃಶ್ಚಿಕ ರಾಶಿ ಅಧಿಪತಿಯಾದಂಥವನು ಕುಜಗ್ರಹ, ಯೋಗದಲ್ಲಿರುವಂಥ ಗ್ರಹಗಳು ಎಲ್ಲ ಗ್ರಹಗತಿಗಳ ಯೋಗ ಫಲವನ್ನು ಪಡ್ಕೊಂಡು ಬಂದಿರುವಂಥವರು ಈ ವೃಶ್ಚಿಕ ರಾಶಿ. ಆದರೆ ಸ್ವಲ್ಪ ಕೋಪದ ವಾತಾವರಣ ಕಡಿಮೆ ಮಾಡ್ಕೊಳ್ಬೇಕು, ಆತುರದ ನಿರ್ಧಾರವನ್ನ ಕಡಿಮೆ ಮಾಡ್ಕೊಳ್ಳಿ ಸಾಕಷ್ಟು. ಯಾಕೆಂದ್ರೆ ಪಂಚಮದಲ್ಲಿ ಶನಿ, ಅದು ಬಿಟ್ಟರೆ ಮಿಕ್ಕಿದ್ದು ಯಾವುದು ಸಮಸ್ಯೆಗಳು ಬರೋದಿಲ್ಲ. ಮನೆದೇವರು, ಕುಲದೇವರು, ಇಷ್ಟ ದೇವರ ಆರಾಧನೆಗಳನ್ನು ಮಾಡಿಕೊಂಡು ಆ ದೇವರಿಗೆ ಒಂದು ಪ್ರಾರ್ಥನೆ ಮಾಡಿಕೊಂಡು ಕೈ ಹಾಕಿ ಕೆಲಸ, ಈ ಆಗಸ್ಟ್ ತಿಂಗಳಲ್ಲಿ ಕೈ ಹಾಕಿದ ಕೆಲಸ ಸುಮಾರು ನಿಮ್ಮ ಜೀವನದಲ್ಲಿ ನೆನೆಸ್ಕೊಳ್ಳುವಂಥ ಕೆಲಸ ಕಾರ್ಯಗಳ ಲಾಭಕ್ಕೆ ನಿಮಗೆ ಹೋಗುತ್ತೆ. ಉತ್ತಮವಾದಂಥ ಲಾಭಗಳಿಗೆ ವೃಶ್ಚಿಕ ರಾಶಿಯವರಿಗೆ. ಇನ್ನ ಧನುಸ್ ರಾಶಿಯವರಿಗೆ ನೋಡಿ, ಎಲ್ಲ ಚೆನ್ನಾಗಿತ್ತು. ಬರ್ತಾ 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 ಗುರುಬಲ ಕಡಿಮೆ ಆಯಿತು. ಪ್ರಯತ್ನಿಸ ಕೆಲಸದಲ್ಲಿ ಸ್ವಲ್ಪ ವಿಳಂಬ ಆಗ್ತಾ ಇದೆ ಗುರುಗಳೇ. ಮದುವೆ ಮುಂಜಿ ಮಾಡಬೇಕು ಅಂದ್ರೆ ಮುಂದೆ ಪೋಸ್ಟ್ಪೋನ್ ಆಗ್ತಾ ಇದೆ. ಯಾವುದೋ ಒಂದು ಕೆಲಸ ಮಾಡಕ್ ಹೋದ್ರೆ ಕಿರಿಕಿರಿ ಆಗ್ತಾ ಇದೆ. ಈ ವಾತಾವರಣ ಧನುಸ್ ರಾಶಿಯವರಿಗೆ ಬರ್ತಾ ಇದೆ. ಧನುಸ್ ರಾಶಿಯವರಿಗೆ ಯಾಕೆಂದ್ರೆ ರಾಷ್ಟ್ರಾಧಿಪತಿಯಾದಂಥ ಗುರುವೇ ನಮಗೆ ದೋಷದಲ್ಲಿದ್ದಾರೆ. ಗುರುವಿನ ದೋಷದಲ್ಲಿರುವಂತಹ ಈ ಧನುಸ್ ರಾಶಿಯವರಿಗೆ ಗುರುಬಲ ಜೊತೆಯಲ್ಲಿ ಕೀರ್ತಿ ಭಂಗವಾಗುವಂಥದ್ದು, ಕೈ ಹಾಕಿದ ಕೆಲಸಗಳಲ್ಲಿ ಅಡೆತಡೆಗಳಾಗುವಂಥದ್ದು, ಸಾಲದ ಬಾಧೆ ಹೆಚ್ಚಾಗುವಂಥದ್ದು, ಮನಸ್ಸು ಆಗಾಗಲೇ ಬೇರೆ ಬೇರೆ ಕಸಿಬಿಸಿ ಆಗುವಂಥದ್ದು, ಮನಸ್ಸಿನಲ್ಲಿ ಭಯದ ವಾತಾವರಣ, ಮತ್ತೆ ಮನಸ್ಸು ಕೆಡಿಸುವಂತಹ ವಾತಾವರಣ, ಇದೆಲ್ಲವೂ ಸಹ ಬರುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಜೊತೆಯಲ್ಲಿ
ಕುಟುಂಬದಲ್ಲಿ ಸ್ವಲ್ಪ ಆಗಲೇ ಕಲಹಗಳಾಗುವಂಥದ್ದು, ಮಕ್ಕಳಿಂದ, ಗಂಡನಿಂದನೋ, ಮಡದಿಯಿಂದಲೋ ಸ್ವಲ್ಪ ಬೇಸರದ ವಾತಾವರಣಗಳಾಗುವಂಥದ್ದು, ಒಂದು ರೀತಿಯಾದಂತಹ ಮನಸ್ಸು ಬಹಳವಾದಂಥ ನೋವನ್ನು ಅನುಭವಿಸುವಂಥ ವಾತಾವರಣಗಳನ್ನ ಕೊಡ್ತಾ ಇದೆ ಧನುಸು ರಾಶಿಯವರು. ಎಚ್ಚರಿಕೆಯನ್ನು ವಹಿಸಿ. ಜಾಸ್ತಿ ಯಾವುದನ್ನು ಸಹ ಆಲೋಚನೆಗಳನ್ನು ಮಾಡಬೇಡಿ, ಹೊಸ ಹೊಸ ಪ್ರಯತ್ನಗಳನ್ನು ಮಾಡಕ್ ಹೋಗ್ಬೇಡಿ. ಗುರುಬಲ ಬರಲಿ. ಅನಂತರದಲ್ಲಿ ಏನೇನ್ ಮಾಡಬೇಕು ಸಹ ಆತುರದ ನಿರ್ಧಾರಗಳಂತೂ ಬೇಡ. ಕುಟುಂಬದಲ್ಲಿ ಜಾಸ್ತಿ ಕಲಹಗಳು ಬೇಡ, ವಾದ ವಿವಾದಗಳು ಬೇಡ. ಆದಷ್ಟು ಸಹ ಅಂಥದ್ದು ಬಂದರೆ ಅಂಥ ಕಲಹಗಳು ಗೊಂದಲಗಳು ಬಂದರೆ ಆದಷ್ಟು ಮೌನವಾಗಿರುವಂಥದ್ದು, ಮಾತಿಗೆ ಮಾತು ಕೊಡೋದನ್ನು ಕಡಿಮೆ ಮಾಡಿಕೊಂಡು, ಸಾಧ್ಯತೆ ಆದಷ್ಟು ಸಹ ನಾವು ಮೌನವಾಗಿರೋದನ್ನು ಮಾಡಿಕೊಂಡು ಉತ್ತಮ ಕಾಲ ಬರುವವರೆಗೂ ಸಹ ಕಾಯುವಂಥದ್ದು ಇದರಲ್ಲಿ ಸೂಕ್ತ. ಧನುಸ್ಸು ರಾಶಿಯವರು, ಧನುಸ್ಸು ರಾಶಿಯವರಿಗೆ ಎಲ್ಲವೂ ಭಂಗವಾಗುವಂಥದ್ದು, ಕೀರ್ತಿ ಭಂಗ, ವ್ಯವಹಾರ ಭಂಗ, ಮತ್ತೆ ಜೊತೆಯಲ್ಲಿ ಅವಮಾನಗಳಾಗುವಂಥ ಸಾಧ್ಯತೆಗಳು ಇವೆಲ್ಲವೂ ಸಹ ಜಾಸ್ತಿ ಇರುತ್ತೆ. ಆದ್ದರಿಂದ ಎಚ್ಚರಿಕೆಯನ್ನು ವಹಿಸಿ ಆದಷ್ಟು ಸಹ ಗುರು ರಾಯರ ಪ್ರಾರ್ಥನೆಗಳನ್ನು ಮಾಡ್ಕೊಳ್ಳಿ. ಮಂತ್ರಾಲಯಕ್ಕೆ ಹೋಗಿ ಬನ್ನಿ, ಮಂತ್ರಾಲಯ ಗುರುಗಳ ಪ್ರಾರ್ಥನೆ ಮಾಡ್ಕೊಳ್ಳಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನು. ಈ ಮಂತ್ರವನ್ನು ಯಾರು ಸಹ ಪಠಣವನ್ನು ಮಾಡಿ ಅದಷ್ಟು ರಾಯರ ಪ್ರಾರ್ಥನೆ ಆದಷ್ಟು ಸಹ ನಮಗೆ ಇದೆಲ್ಲ ಟೈಮ್ ಚೆನ್ನಾಗಿಲ್ವಲ್ಲ ಅಂದ್ಬಿಟ್ಟು ನೀವು ಬೇರೆ ಬೇರೆ ಯಾವ ಅವಘಡಗಳನ್ನು, ಯಾವ ಕೆಟ್ಟ ಕೆಟ್ಟ ಆಲೋಚನೆಗಳನ್ನು, ಕೆಟ್ಟ ಕೆಟ್ಟ ವಿಚಾರಗಳಿಗೂ ಸಹ ಹೋಗಬಾರದು. ಅದಾದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಆದರೆ ನನ್ನ ಕೆಲಸ ಆಯಿತು, ನಾನಾಯಿತು, ನನ್ನ ಮನೆ ಆಯಿತು, ನನ್ನ ಮಡದಿ ಮಕ್ಕಳಾಯಿತು, ಈ ರೀತಿಯಾಗಿರುವಂಥದ್ದೇ ಧನುಸ್ಸು ರಾಶಿಯವರಿಗೆ ಸೂಕ್ತ.